ರಾಜಸ್ಥಾನದಲ್ಲಿ 12ನೇ ತರಗತಿಯ ವಿದ್ಯಾರ್ಥಿನಿಯನ್ನ ಅಪಹರಿಸಿದ ಒಂದು ಗುಂಪು ಓಡುತ್ತಿರುವ ಕಾರಿನಲ್ಲಿ ತರುಣಿಯ ಗುಂಪು ಅತ್ಯಾಚಾರ ನಡೆಸಿದ ಕುಕೃತ್ಯ ನಡೆದಿದೆ. ರಾಜಸ್ಥಾನ ರಾಜ್ಯದ ಬಿಕಾನೇರ್ ಜಿಲ್ಲೆಯ ನಪಸರ್ ಬಳಿ 12ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳನ್ನ ಒಂದು ಗುಂಪು ಅಪಹರಿಸಿದೆ. ಕಾರು ನಿಲ್ಲಿಸದೆಯೇ ಕಾರಿನೊಳಗಡೆ ಆ ತರುಣಿಯ ಮೇಲೆ ಗುಂಪು ಅತ್ಯಾಚಾರ ನಡೆದಿದೆ. ನಪ್ಸರ್ನಲ್ಲಿ 4 ದಿನಗಳ ಹಿಂದೆ ನಡೆದ ಈ ಘಟನೆಯ ಬಗೆಗೆ ಅತ್ಯಾಚಾರಿಗಳು ಬೆದರಿಸಿದ್ದರಿಂದ ತರುಣಿ ಬಾಯ್ಬಿಟ್ಟಿರಲಿಲ್ಲ. ಆದರೆ ಆಕೆಯ ನಡೆನುಡಿಯಲ್ಲಿ ಆದ ಬದಲಾವಣೆ ಗಮನಿಸಿ ಹೆತ್ತವರು ತೀವ್ರ ವಿಚಾರಿಸಿದ್ದಾರೆ. ವಿಷಯ ತಿಳಿದ ಮೇಲೆ ದೂರು ನೀಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬೆಳಿಗ್ಗೆ ತರುಣಿ ಶಾಲೆಗೆ ಹೊರಟಿದ್ದಾಗ ಕಾರಿನಲ್ಲಿ ಬಂದವರು ಅಪಹರಿಸಿಕೊಂಡು ಹೋಗಿದ್ರು. ಕಾರಿನಲ್ಲಿ ಅತ್ಯಾಚಾರದ ಬಳಿಕ ಪಕ್ಕದ ಊರಿಗೆ ಕಾರು ಹೋದಾಗ ಅಲ್ಲಿನವರಿಗೆ ಅನುಮಾನ ಬಂದು ಕಾರು ತಡೆದು ನಿಲ್ಲಿಸಿದ್ದಾರೆ. ಕೂಡಲೇ ಆಕೆಯನ್ನ ಕಾರಿನಿಂದ ಹೊರಹಾಕಿದ ಅತ್ಯಾಚಾರಿಗಳು ಬರ್ರನೆ ಕಾರನ್ನ ಹಾರಿಸಿಕೊಂಡು ಹೋಗಿದ್ದಾರೆ. ಆ ಊರವರು ಪಕ್ಕದ ಊರಿನ ತರುಣಿಯನ್ನ ಅವರ ಮನೆಗೆ ಮುಟ್ಟಿಸಿದ್ದಾರೆ. ನಪಸರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ ಎಂದು ಗಂಗಾಶಹರ್ ಸರ್ಕಲ್ ಇನ್ಸ್ಪೆಕ್ಟರ್ ಹಿಮಾಂಶು ಶರ್ಮಾ ತಿಳಿಸಿದ್ದಾರೆ. ಇಲ್ಲಿಯವರೆಗೆ ಅಪರಾಧಿಗಳ ಸುಳಿವು ಸಿಕ್ಕಿಲ್ಲ.